ಓದ್ತಿರುವ ಅಷ್ಟು ಹೊತ್ತು ಅಗ್ನಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಭೂಮಿಕಾಳನ್ನು ಇಲ್ಲಿಗೆ ಬರುವಂತೆ ಮಾಡಿದ್ದಾನೆ ಎಂಬುದು ಅವಳಿಗೆ ಅರ್ಥ ಆಯಿತು. ಅದರೊಳ ಸಂಗಮದಿಂದ ಶಕ್ತಿಗಳು ಬರುತ್ತವೆ ಅಂತಾದರೆ ಕರ್ಕೊಂಡು ಬಂದಿನವೇ ಕೊಡಬೇಕಿತ್ತಲ್ಲ. ಇಷ್ಟು ಕಾಲ ಇದ್ದಾನೆ ಅಂದರೆ ಅದಕ್ಕೂ ಏನೋ ಕಾರಣ ಇದ್ದೇ ಇರುತ್ತಲ್ವ ಅಂತ ಆಲೋಚಿಸ್ತಾ ಇನ್ನು ಹುಡುಕ್ತಿರ್ತಾರೆ. ಅಸಲಿಗೆ ಅವರಿಗೆ ಬೇಕಾದ ಪಾಯಿಂಟ್ ಅವರಿಬ್ಬರು ಹುಡುಕ್ತಿರುವ ಕೊನೆಗೆ ಕಾಣಿಸುತ್ತೆ. ಇಲ್ಲಿ ಅವರಿಗೆ ಅಗ್ನಿ ಭೂಮಿಕಾಳನ್ನಾಗಿ ಮಾಡೋದು ಕರೆತಂದಿದ್ದಾನೆ ಅನ್ನೋ ಭಯಕ್ಕಿಂತಲೂ ನಿಜಕ್ಕೂ ಯಾವುದಕ್ಕಾಗ ಅವನು ಇಷ್ಟೊಂದು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದು ಮುಖ್ಯವಾದ ವಿಷಯ ಆಗಿದೆ. ಅದರಲ್ಲಿ ಏನಿದೆ ಅಂದರೆ ಗ್ರಹಣದ ದಿನ ಭೂಮಿಕಾಳೊಂದಿಗೆ ಕೂಡಿದ್ರೆ ಮಾತ್ರ ಅವನಿಗೆ ಬೇಕಾದ ಶಕ್ತಿಗಳು ಅವನಿಗೆ ಲಭಿಸುತ್ತವೆ ಅಂತ ಬರೆಯಲಾಗಿದೆ. ಇವೆಲ್ಲವನ್ನು ಓದ್ತಾ ಇರುವಾಗ ಭೂಮಿಕಾಳಿಗೆ ಮೈಯೆಲ್ಲ ನಡುಕ ಶುರುವಾಗುತ್ತೆ. ಯಾಕಂದರೆ ಅವಳು ಹ್ಞೂ ಅಂದರು ಇಲ್ಲ ಅಂದರೂ ಅಗ್ನಿ ಮಾತ್ರ ಅವಳ ಬಿಡೋದಿಲ್ಲ. ಖಂಡಿತವಾಗಿಯೂ ಏನೋ ಒಂದು ಮಾಡ್ತಾನೆ. ಅದನ್ನು ನೆನಪಿಸ್ಕೊಳ್ತಿದ್ರೆ ತುಂಬ ಭಯ ಆಗ್ತಿದೆ. ಈಗೇನು ಮಾಡಬೇಕು? ಇದೆಲ್ಲವನ್ನ ಜಾಸ್ಪರ್ಗೆ ಹೇಳಬೇಕಾ? ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ? ಅದನ್ನು ಹೇಳಬೇಕು ಅಂದರೆ ನಾನು ವ್ಯಾಂಪರ್ಗಳನ್ನ ಹಿಡಿಯೋದಕ್ಕೆ ಬಂದೆ ಅಂತ ಹೇಳಬೇಕು. ಆಗ ಹೇಳಿದ್ರೆ ಅವನ ಮನಸ್ಸು ಮುರಿದು ಹೋಗುತ್ತೆ. ಅದಕ್ಕಾಗಿ ಅವನ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದೀನಿ ಅಂತ ಅವನು ಅಂದ್ಕೊಳ್ತಾನೆ. ಹಾಗೆ ಹೇಳ್ಬಾರ್ದು. ಮತ್ತೆ ಇನ್ನೇನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಲೋಚಿಸ್ತಿರ್ತಾಳೆ ಭೂಮಿಕಾ. ಅಷ್ಟರಲ್ಲಿ ಅದೆಲ್ಲವನ್ನು ಓದಿ ಮುಗಿಸಿರೋ ವರ್ಮ ಭೂಮಿಕಾ ಕದಲದೆ ಹಾಗೆ ತೀಕ್ಷ್ಣವಾಗಿ ಆಲೋಚಿಸ್ತಿರೋದನ್ನು ನೋಡಿ ಅವನ್ನ ಕದಲಿಸ್ತಾನೆ. ಏನಾಯಿತು? ಯಾಕಾಗಿ ನಿಂತ್ಬಿಟ್ಟೆ? ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಮೊದಲು ನಾವು ಮನೆಗೆ ವಾಪಸ್ ಹೋಗೋಣ ಅಂತಾಳೆ ಭೂಮಿಕಾ. ಸರಿ, ನಾವು ಈ ವಿಷಯ ಹೋಗ್ತಾ ಮಾತಾಡ್ಕೊಳ್ಳೋಣ, ನೀನು ಜಾಸ್ಪರ್ ಹತ್ರ ಮಾತಾಡಿ ಬಂದುಬಿಡು ಅಂತಾನೆ ವರ್ಮ. ಇನ್ನು ಹಾಗೆ ವರ್ಮ ಇದು ಕಾರ್ ಹತ್ರ ಹೊರಟೋಗ್ತಾನೆ. ಇನ್ನು ಭೂಮಿಕಾ ಬುಕ್ ಜಾಸ್ಪರ್ಗೆ ನೀಡಲು ಅವನ ಹತ್ರ ನಡ್ಕೊಂಡು ಹೋಗ್ತಾಳೆ. ಭೂಮಿಕಾ ಮುಖದಲ್ಲಿ ಬದಲಾವಣೆ ಆಗಿರೋದನ್ನು ಜಾಸ್ಪರ್ ಗಮನಿಸ್ತಾ ಬಂದಾಗ ತುಂಬ ಚೆನ್ನಾಗೇ ಬಂದಳು. ಈಗ ಏನಾಯ್ತು ಅವಳಿಗೆ? ಯಾವುದ್ರ ಬಗ್ಗೆ ಆದರೂ ಬೇಸರ ಪಡ್ತಿದ್ದಾಳೆ? ನನ್ನ ಬಗ್ಗೆ ಪೂರ್ತಿ ತಿಳ್ಕೊಂಡ್ಮೇಲೆ ಅಂತ ಅವನು ಅಂದ್ಕೊಳ್ತಾನೆ. ಹಾಗೆ ಹತ್ರ ಬಂದು ಬುಕ್ ಕೊಡ್ತಿದ್ರೆ ಆ ಬುಕ್ ತೆಗೆದು ಪಕ್ಕಕ್ಕಿಟ್ಟು ಭೂಮಿಕಾಳ ಕೈ ಹಿಡಿದು ಹತ್ರ ಕೇಳ್ಕೊಳ್ತಾ ಏನಾಯಿತು, ಯಾಕಾಗಿದೆಯಾ ಅಂತ ತುಂಬ ಪ್ರೀತಿಯಿಂದ ಕೇಳ್ತಾನೆ. ತನ್ನೆರಡು ಕೈಗಳಿಂದ ಜಾಸ್ಪರ್ನ ತಪ್ಕೊಳ್ತಾ ಏನೋ ಮನಸ್ಸೆಲ್ಲ ಒಂಥರ ಇದೆ. ಜಾಸ್ಪರ್ ಭೂಮಿಕಾಳನ್ನು ಹಗ್ ಮಾಡ್ಕೊಳ್ತಾ ಯಾಕವಳು ಈಗ ಅಂದ್ಕೊಳ್ತಿದ್ದಾಳೆ ಅಂತ ಯೋಚಿಸ್ತಾನೆ. ಯಾಕಾಗ ಅನ್ನಿಸ್ತಿದೆ? ಈ ಬುಕ್ ಓದಿದ್ದಕ್ಕಾ? ಹಾಗೇನಿಲ್ಲ, ಯಾಕೋ ನೀನು ನನ್ನಿಂದ ದೂರ ಹೋಗ್ತಿದ್ದೀನೋ ಅನ್ನಿಸ್ತಿದೆ. ಭೂಮಿಕಾಳ ಮುಖವನ್ನು ತನ್ನೆರಡು ಕೈಗಳಿಂದ ಹಿಡಿದು ಹಾಗೆ ತನ್ನ ಕಡೆ ತಿರುಗಿಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿನ್ನಿಂದ ನಾನು ಯಾಕೆ ದೂರ ಹೋಗ್ತೀನಿ ಹುಚ್ಚುಡುಗಿ ಅಂತದನ್ನೆಲ್ಲ ಆಲೋಚಿಸ್ಬೇಡ. ನಿನ್ನ ಬಿಟ್ಟು ನಾನು ಎಲ್ಲಿಯೂ ಹೋಗಲ್ಲ. ಒಂದು ವೇಳೆ ನೀನೇ ಹೋಗ್ಬೇಕಂದ್ಕೊಂಡ್ರು ನಾನು ಬಿಡಲ್ಲ, ಅರ್ಥ ಆಯ್ತಾ? ಭೂಮಿಕಾ ಏನು ಮಾತಾಡದೆ ಗಟ್ಟಿಯಾಗಿ ಜಾಸ್ಪರ್ನನ್ನು ಹಗ್ ಮಾಡ್ಕೊಳ್ತಾಳೆ. ಹೀಗೆ ಇರಲಿ ಸ್ವಲ್ಪ ಹೊತ್ತು ಅಂತಾಳೆ. ಈಗ ಮಾತ್ರ ಅಲ್ಲ, ಎಷ್ಟೇ ಹೊತ್ತಾದರೂ ಎಷ್ಟೇ ದಿನವಾದರೂ ಇಷ್ಟೇ ಇರ್ತೀನಿ. ಇದಕ್ಕಿಂತ ಇನ್ನೂ ಹತ್ರಕ್ಕೆ ಬಾ ಅಂದರೂ ಬರ್ತೀನಿ ಅಂತ ಜಾಸ್ಪರ್ ಭೂಮಿಕಾಳ ಸೊಂಟ ಹಿಡಿತಿರ್ತಾನೆ. ಕೂಡಲೇ ಭೂಮಿಕಾ ನಗ್ತಾ ಹೌದಾ ಅಂತಾಳೆ. ತೋರಿಸ್ಬೇಕಾ ಅಂತಾನೆ ಜಾಸ್ಪರ್. ಆಗ ಭೂಮಿಕಾ ಹಾಗೆ ಜಾಸ್ಪರ್ ಕಡೆ ನೋಡ್ತಾ ನಿನ್ನ ಜೊತೆ ಇಷ್ಟೊತ್ತಿಂದ ಒಂದು ವಿಷಯ ಹೇಳಬೇಕಂತ ಅಂತಾಳೆ. ಏನದು ಹೇಳು? ಆಗ ಭೂಮಿಕಾ ಜಾಸ್ಪರ್ನ ತೋಳಿನಿಂದ ಹೊರಗೆ ಬಂದು ಈಗಲ್ಲ, ನಾಳೆ ಸಾಯಂಕಾಲ ರಾತ್ರಿ 10 ಗಂಟೆಗೆ ನಾನು ಇರೋ ಜಾಗಕ್ಕೆ ಬಾ ಅಂತ ಹೇಳ್ತಾಳೆ. ಅದೇ ನಾಳೆ ಸಾಯಂಕಾಲ 10 ಗಂಟೆಗೆ ಅಂತಾನೆ ಜಾಸ್ಪರ್. ಅದೆಲ್ಲ ಬಂದಮೇಲೆ ಹೇಳ್ತೀನಿ ಅಂತ ಹೇಳಿ ಭೂಮಿಕಾ ಅಲ್ಲಿಂದ ಹೊರಡ್ತಾಳೆ. ಜಾಸ್ಪರ್ನನ್ನು ಬಿಟ್ಟು ಹೋಗೋದು ಅವಳಿಗೆ ತುಂಬ ನೋವಾಗ್ತಿದೆ, ಆದರೆ ಅನಿವಾರ್ಯ. ನಾಳೆ ಸಾಯಂಕಾಲದವರೆಗೆ ತಾಳ್ಮೆಯಿಂದ ಇರಬೇಕು. ಜಾಸ್ಪರ್ಗೆ ಏನೋ ಆಗ್ತಿದೆ ಅಂತ ಮನಸ್ಸನ್ನು ಅನ್ನಿಸ್ತಿರುತ್ತೆ, ಆದರೆ ಏನೂ ಆಗದಂತೆ ನಾನು ನೋಡ್ಕೊಳ್ಬಲ್ಲೆ ಎಂಬ ನಂಬಿಕೆ ಅವನ ಮೇಲೆ ಅವನಿಗೆ ಬಹಳಷ್ಟಿದೆ. ಆದ್ದರಿಂದ ತುಂಬ ಧೈರ್ಯವಾಗಿದ್ದಾನೆ. ಆದರೆ ಅವಳು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದಾಳೋ ಜಾಸ್ಪರ್ಗೆ ತಿಳಿಯೋದು. ಹಾಗೆ ಆಲೋಚಿಸ್ತಾನೆ. ಹಾಗೆ ಅವರೊಬ್ಬರನ್ನೊಬ್ಬರು ಬಿಟ್ಟು ಹೋಗೋದು ಕಷ್ಟಪಡುತ್ತಲೇ ಹೊರಟೋಗ್ತಾರೆ. ವರ್ಮ ಭೂಮಿಕಾಳಿಗೆ ಆ ಕಾರ್ನಲ್ಲಿ ಕಾಯ್ತಿರ್ತಾರೆ. ಭೂಮಿಕಾ ಕಾರ್ ಹತ್ರ ಯಾಕೋ ತಿಳಿಯೋದು ಕಣ್ಣೀರು ಸುರಿಯುತ್ತೆ. ವರ್ಮ ಅವಳ ಕಡೆ ನೋಡಿ ಏನಾಯಿತು ಅಂತಾನೆ. ನೋಡಿದ್ದೀರಾ ನನ್ನಿಂದ ಎಷ್ಟು ನಡೀತಿದೆ ಅಂತ? ಇನ್ನು ಏನಾಯಿತು ಅಂತ ಕೇಳ್ತಿದ್ಯಾ? ಒಂದು ಕಡೆ ಅಗ್ನಿ ಏನು ಮಾಡ್ತಾನೋ ಅನ್ನೋ ಭಯ, ಇನ್ನೊಂದು ಕಡೆ ಜಾಸ್ಪರ್ಗೆ ಏನು ಹೇಳೋದು, ಇಷ್ಟೊಂದು ಪ್ರೀತಿಸ್ತಿರೋ ನಾನು ನೋವುಪಡಿಸ್ತಿದ್ದೀನಿ, ಮೋಸ ಮಾಡ್ತಿದ್ದೀನಿ ಅನ್ನೋ ಬೇಸರ. ಇವುಗಳ ಮಧ್ಯೆ ನಾನು ತುಂಬ ನೆಲಕ್ಕೆ ಹೋಗ್ತಿದ್ದೀನಿ ಅಂತಾಳೆ. ವರ್ಮ ಭೂಮಿಕಾಳ ಕೈ ಹಿಡಿದು ಬೇಸರ ಪಡಬೇಡ, ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ನಾವು ಗಟ್ಟಿಯಾಗಿ ಒತ್ತಿಸಿ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ಆದರೆ ಇದೆಲ್ಲ ನಮಗೆ ತಿಳಿಯಿತು ಎಂಬ ಸಂಗತಿ ಅಗ್ನಿಗೆ ತಿಳಿಬಾರ್ದು. ಒಂದು ವೇಳೆ ತಿಳಿಯಿತು ಅಂದರೆ ನಾವು ಏನು ಮಾಡೋ ಮೊದಲೇ ಸಿಕ್ಕಾಕೊಳ್ತೀವಿ. ಅವನಿಗೆ ಬೇಕಾದನ್ನು ಅವನು ಮಾಡ್ಕೊಳ್ತಾನೆ ಅಂತ ವರ್ಮ ಹೇಳ್ತಿರ್ತಾನೆ. ಆಗ ಭೂಮಿಕಾ ತನ್ನ ಕಣ್ಣೀರು ಒರೆಸ್ಕೊಳ್ತಾ ಇದೆಲ್ಲದಕ್ಕೂ ಪರಿಹಾರ ಒಂದೇ ಅಂತಾಳೆ. ಏನದು ಅಂತ ವರ್ಮ ಕೇಳ್ತಾನೆ. ನಾನು ಜಾಸ್ಪರ್ ಜೊತೆ ಒಂದಾಗೋದು ಅಂತಾಳೆ. ಅದೇನು ಅಂತ ಶಾಕ್ ಆಗ್ತಾನೆ ವರ್ಮ. ನನ್ನ ಜಾತಕದ ಪ್ರಕಾರ, ನಾನು ಹುಟ್ಟಿದ ನಕ್ಷತ್ರದ ಪ್ರಕಾರ ನಾನು ಒಬ್ಬ ವ್ಯಾಂಪರ್ಗಾಗಿ ಹುಟ್ಟಿದ್ದೀನಿ. ಆ ಗ್ರಹಣದ ರಾತ್ರಿ ಯಾರಾಯಿತು ನನ್ನೊಂದಿಗೆ ಸೇರ್ತಾರೋ ಅವ್ರಿಗೆ ಶಕ್ತಿಗಳೆಲ್ಲ ಬರುತ್ತವೆ. ಆದ್ದರಿಂದ ಆ ಗ್ರಹಣದ ದಿನ ರಾತ್ರಿ ನಾನು ಜಾಸ್ಪರ್ ಜೊತೆ ಒಂದಾಗ್ತೀನಿ. ಆ ಶಕ್ತಿಗಳು ಏನೇ ಇದ್ರೂ ಅವನಿಗೆ ಬರಲಿ, ನಾನು ಹುಟ್ಟಿದೆ ಅವನಿಗಾಗಿ ಅಂತಾಳೆ. ವರ್ಮ ಕೂಡ ಆಲೋಚಿಸ್ತಾ ನೀನು ಹೇಳಿದೆಲ್ಲ ಚೆನ್ನಾಗಿದೆ, ಆದರೆ ಆ ಗ್ರಹಣ ದಿನ ರಾತ್ರಿಗಾಗಿ ಅಗ್ನಿ ಎಷ್ಟೋ ದಿನಗಳಿಂದ ಪ್ಲ್ಯಾನ್ ಮಾಡ್ತಿದ್ದಾನೆ. ಅಂಥವ್ನಿನ ಹೋಗಿ ಜಾಸ್ಪರ್ ಜೊತೆ ಹೇಗೆ ಸೇರೋದಕ್ಕೆ ಬಿಡ್ತಾನೆ? ಏನೋ ಒಂದು ಮಾಡ್ತಾನಲ್ವ, ಮತ್ತು ಅದು ಹೇಗೆ ಸಾಧ್ಯ? ಅದನ್ನು ನಾವು ಹೇಗೆ ತಡೆಯೋದಕ್ಕೆ ಸಾಧ್ಯ? ಅದು ಕೂಡ ಅವನಿಗೆ ಅನುಮಾನ ಬರದಂತೆ ಹೇಗೆ ಅಂತಾನೆ.
ಅಗ್ನಿ ದೃಷ್ಟಿ ನನ್ನ ಮೇಲಿಂದ ಬದಲಾಗಬೇಕಂದ್ರೆ ಕೇವಲ ಅದು ನೇಹಾಗೆ ಮಾತ್ರ ಸಾಧ್ಯ. ನನಗೆ ತಿಳಿದ ಹಾಗೆ ಅಗ್ನಿಗೆ ನನ್ನಿಂದ ಕೆಲಸ ಮುಗಿದ ಕೂಡಲೇ ನನ್ನ ಸಾಯಿಸ್ತಾನೆ, ನನ್ನ ಬದುಕೋದಕ್ಕೆ ಬಿಡೋದಿಲ್ಲ. ಅವನಿಗೆ ನೇಹಾ ಅಂದರೆ ತುಂಬ ಇಷ್ಟ, ಅವಳ ಜೊತೆ ಇರ್ತಾನೆ. ಆದರೆ ನೇಹಾಗೆ ಈ ವಿಷಯ ಹೇಳಿದ್ರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ತಿಳಿತಿಲ್ಲ. ಹೇಗಾದರೂ ಅವಳನ್ನ ಒಪ್ಪಿಸಿ ಅವಳ ಮೂಲಕವೇ ನಾವು ಅಗ್ನಿಯನ್ನು ನನ್ನಿಂದ ದೂರ ಕರ್ಕೊಂಡು ಹೋಗಬೇಕು. ಅವ್ನು ಮರಳಿ ಬರೋ ಅಲ್ಪ ಸಮಯವಾದರೂ ಸಾಕು ನಾನು ಜಾಸ್ಪರ್ ಜೊತೆ ಇರೋದಕ್ಕೆ ಅನ್ನುತ್ತಾ ವರ್ಮಾ ಜೊತೆ ಹೇಳ್ತಿರ್ತಾಳೆ. ಸರಿ, ನೀನಂತೂ ಮಾಮೂಲಿಯಾಗಿರು, ನಿನಗೇನು ತಿಳಿಯದಂತಿರು. ಈ ಮೊದಲು ಹೇಗೆ ಅಗ್ನಿಯನ್ನು ನಾವು ಲೆಕ್ಕಿಸ್ಕೊಳ್ತಾ ಇರ್ತಿದ್ವೋ ಹಾಗೇ ಈಗಲೂ ಇರೋಣ. ಅಷ್ಟೇ ಅಲ್ಲದೆ ಇವತ್ತು ರಾತ್ರಿ ಯಾವುದೋ ಪ್ಲ್ಯಾನ್ ಹೇಳ್ತೀನಿ ಎಂದಿದ್ದಾನೆ. ಆ ಪ್ಲ್ಯಾನ್ ಮೇಲೆ ಅವನು ಏನು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಸರಿನಾ? ಸರಿ ಅಂತ ಅವರಿಬ್ಬರು ಹಾಗೆ ಮಾತಾಡಿಕೊಂಡು ಮನೆಗೆ ಹೋಗ್ತಾರೆ. ಅಷ್ಟೇ ಸಮಯ ಬಹಳ ಕಳೆದಿದೆ, ರಾತ್ರಿ ಆಗ್ತಿರುತ್ತೆ. ಇವತ್ತು ರಾತ್ರಿ ಮೂವರನ್ನು ಒಂದು ಕಡೆ ಬರ ಹೇಳಿದ್ರಿಂದ ಅವನು ಹೇಳಿದ ಟೈಮ್ಗೆ ಎಲ್ಲವನ್ನು ಹಾಲಿಗೆ ಬಂದು ಕೂತ್ಕೊಳ್ತಾರೆ. ಅಗ್ನಿ ಕೂಡ ಬರ್ತಾನೆ. ಅಗ್ನಿ ಏನು ಹೇಳ್ತಾನೆ ಅಂತ ಭೂಮಿಕಾ ವರ್ಮಾ ಕಾಯ್ತಿರ್ತಾರೆ. ಎಲ್ಲರೂ ಕಾಯ್ತಿರ್ತಾರೆ. ಯಾಕಂದರೆ ನಿಜ ಏನು ಎಂಬುದು ಭೂಮಿಕಾ ಮತ್ತು ವರ್ಮನಿಗೆ ಗೊತ್ತು. ಆದ್ದರಿಂದ ನಿಜಕ್ಕೂ ಅಗ್ನಿ ಮನಸ್ಸಿನಲ್ಲಿ ಏನಿದೆ ಅಂತ ಆತುರದಿಂದ ಕಾಯ್ತಿದ್ದಾರೆ. ಆದರೆ ನಿಜ ತಿಳಿದಿದ್ರು ಆ ಫೀಲಿಂಗ್ಸ್ ಹೊರಗೆ ಕಾಣಿಸ್ತಂತೆ ತುಂಬ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಅಗ್ನಿ ಬಂದ. ಮೂವರು ಕೂತಿರೋದು ನೋಡಿ ಅಗ್ನಿ ಕೂಡ ಅವರ ಮಧ್ಯೆ ಬಂದು, ಏನು ನನ್ನ ಬಗ್ಗೆ ಕಾಯ್ತಿದ್ದೀರಾ ಅಂತಾನೆ. ಹೌದು ಅನ್ನುವಂಥವ್ರ ತಲೆ ಅಲ್ಲಾಡಿಸ್ತಾರೆ. ಸರಿ, ತಡ ಮಾಡದೆ ನಿಜಕ್ಕೂ ಪ್ಲ್ಯಾನ್ ಏನಂತ ಹೇಳ್ತೀನಿ. ಈ ಪ್ಲ್ಯಾನ್ ಮಾತ್ರ ಸಕ್ಸಸ್ ಆದರೆ ನಾವು ಅಂದ್ಕೊಂಡು ಕೆಲಸ ಅರ್ಧಕ್ಕರ್ಧ ಪೂರ್ತಿ ಆಗುತ್ತೆ ಅಂತಾನೆ. ಮೊದಲು ಪ್ಲ್ಯಾನ್ ಹೇಳು, ಆಮೇಲೆ ಅದನ್ನು ನಾವು ಸಕ್ಸಸ್ ಮಾಡೋಣ ಅಂತ ವರ್ಮಾ ಅಂತಾನೆ. ಇವನೇನು ಇದರ ಬಗ್ಗೆ ಇಷ್ಟು ಅವಸರವಾಗಿರೋ ಹಾಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಗ್ನಿ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾಳೆ ಸಾಯಂಕಾಲ ಗ್ರಹಣ ಇದೆ. ಆ ಗ್ರಹಣದಲ್ಲಿ ಆ ವ್ಯಾಂಪರ್ಸ್ ಎನ್ನುವರು ತುಂಬ ವೀಕ್ ಆಗಿರ್ತಾರೆ. ಅದೇ ನಮಗೆ ಒಳ್ಳೆ ಸಮಯ. ಆದ್ದರಿಂದ ನಾನು 2 ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀನಿ. ಆದರೆ ಯಾವಾಗಲೂ ನಾನು ನೇಹಾ ಅಲ್ಲದೆ ಈ ಬಾರಿ ನಾನು ಭೂಮಿಕಾ ಜೊತೆ ಹೋಗ್ತಿದ್ದೀವಿ. ವರ್ಮಾ ಹಾಗೂ ನೇಹಾ ಒಂದು ಕಡೆ ಹೋಗ್ತಾರೆ. ಕೂಡಲೇ ನೇಹಾ, ಅದೇನು ಹಾಗೆ, ಯಾವಾಗಲೂ ಇಲ್ಲದು ಈಗ ನೀನು ಮತ್ತು ಭೂಮಿಕಾ ಅಂತಿದೆಯಾ? ಆಗ ಹೋಗೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ತಾಳೆ ನೇಹಾ. ಅಗ್ನಿಗೆ 1 ನಿಮಿಷ ಕೂಡ ಕಷ್ಟ ಆಗಲಿಲ್ಲ. ಯಾಕಂದರೆ ಎಲ್ಲವನ್ನ ಮೊದಲೇ ಆಲೋಚಿಸಿಟ್ಟಿದ್ದಾನೆ. ವರ್ಮನಿಗೆ ನನ್ನಷ್ಟೇ ಸಮಾನವಾಗಿ ಶಕ್ತಿ ಇದ್ರೂ ಕೆಲವು ವಿಷಯಗಳ ವರ್ಮನಿಗೆ ತಿಳಿಯೋದು. ಯಾಕಂದರೆ ಅವನು ಈ ಕೆಲಸ ಮೊದಲು ಮಾಡಿಲ್ಲ. ನಿನಗಾದರೆ ನಾನು ಎಲ್ಲವನ್ನ ತೋರಿಸಿದ್ದೀನಿ, ಆದ್ದರಿಂದ ಬಹಳಷ್ಟು ನಿನಗೆ ಗೊತ್ತು. ವರ್ಮಾ ಭೂಮಿಕಾ ಹೊಸಬ್ರು, ಅವರಿಬ್ಬರಿಗೂ ಬಹುಶಃ ಎಲ್ಲ ವಿಷಯಗಳು ತಿಳಿಯದೇ ಇರಬಹುದು. ಅಂಥ ಸಮಯದಲ್ಲಿ ತಿಳಿದವ್ರನ್ನ ಕಳಿಸಿ ತೊಂದರೆ ಆಗೋ ಬದಲು ಇಬ್ಬರಲ್ಲಿ ಒಬ್ಬರಾದರೂ ತಿಳಿದವರಿದ್ದರೆ ನಮ್ಮ ಕೆಲಸ ಸುಲಭವಾಗುತ್ತೆ ಅಂತಾನೆ. ಈಗ ಅಗ್ನಿ ಹೇಳಿದ ಮಾತಿಗೆ ಎದುರು ಹೇಳೋ ಒಂದು ಪಾಯಿಂಟ್ ಕೂಡ ನೇಹಾ ಹತ್ರ ಇಲ್ಲ. ಆದರೆ ಅಗ್ನಿ ಜೊತೆ ಭೂಮಿಕಾ ಹೋಗೋದು ಅಂದರೆ ಅವಳಿಗೆ ತುಂಬ ವ್ಯತ್ಯಾಸವಾಗಿ ಅನಿಸುತ್ತೆ. ಇನ್ನೊಂದು ಕಡೆ ವರ್ಮಾ ಮತ್ತು ಭೂಮಿಕಾ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಯಾಕಂದರೆ ಆ ಗ್ರಹಣದ ದಿನ ಅಗ್ನಿ ಭೂಮಿಕಾಳೊಂದಿಗೆ ಶಾರೀರಿಕವಾಗಿ ಒಂದಾಗಲು ನೋಡ್ತಿದ್ದಾನೆ ಎಂಬ ವಿಷಯ ಇವರಿಬ್ಬರಿಗೂ ಗೊತ್ತು. ಆದ್ದರಿಂದಲೇ ಇವನು ಹೀಗೆ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅವರಿಗೆ ಅರ್ಥವಾಗೋಯಿತು. ಇದೆಲ್ಲ ಚೆನ್ನಾಗಿದೆ, ಆದರೆ ನೀನು ಹೇಳಿದ ಪ್ಲೇಸ್ಗಳಿಗೆ ಹೋಗಿ ನಾವು ಏನು ಮಾಡಬೇಕು ಅಂತ ನೇಹಾ ಕೇಳ್ತಾಳೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದು ನಾಳೆ ಸಾಯಂಕಾಲ ವಿವರವಾಗಿ ಹೇಳ್ತೀನಿ. ಹಾಗೆ ನಮ್ಮ 4ವರಿಗೂ ಮೊದಲಿನಂತೆಯೇ ಒಂದು ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ. ಅದರಲ್ಲಿ ನಾವು ಮಾತಾಡ್ಕೊಳ್ತಾ ಇರಬಹುದು. ಒಂದು ವೇಳೆ ಅದು ಮಧ್ಯದಲ್ಲಿ ನಿಂತು ಹೋದರೂ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾವು ಹೋಗೋ ಮೊದಲೇ ನಿಮಗೆಲ್ಲ ವಿವರವಾಗಿ ಹೇಳ್ತೀನಿ. ಆದ್ದರಿಂದ ಅದರ ಪ್ರಕಾರ ನೀವು ನಡ್ಕೊಳ್ಬೇಕು ಅಂತ ಅಗ್ನಿ ಅಂತಾನೆ. ಯಾಕೋ ನೇಹಾಗ ಅಗ್ನಿ ಹೇಳೋದೆಲ್ಲ ವ್ಯತ್ಯಾಸವಾಗಿ ಅನಿಸುತ್ತೆ. ಅವನ ಮಾತುಗಳು ಪ್ರತಿ ಬಾರಿ ಕುರುಡಾಗಿ ನಂಬಿದ್ರೂ ಸರಿ, ಈಗ ಯಾಕೋ ಅನ್ನಿಸ್ತಿದೆ. ಹಾಗೆ ಅಂತ ಪ್ರಶ್ನಿಸಿದ್ರೆ ಏನಂತಾನೋ ಅನ್ನೋ ಭಯ. ಆದ್ದರಿಂದ ಅವಳೇನು ಮಾತಾಡೋದು ಸಮಯ ಬರೋವರೆಗೂ ಪ್ರಶಾಂತವಾಗಿರ್ತಾಳೆ. ಅಷ್ಟೇ ಅಲ್ಲದೆ ನೇಹಾ ಪರಿಸ್ಥಿತಿ ನಿಜಕ್ಕೂ ಸರಿ ಇಲ್ಲ. ಮೇಲೆ ಚೆನ್ನಾಗಿ ಮಾತಾಡ್ತಿದ್ದಾಳೆ, ಆದರೆ ಒಳಗೊಳಗೆ ತುಂಬ ಕುಸಿದು ಹೋಗ್ತಿದ್ದಾಳೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಮೊದಲೇ ಅಗ್ನಿಗೆ ತಾನು ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂದ್ಕೊಳ್ತಾಳೆ. ಕೊಟ್ಟ ಮಾತಂದರೆ ತಾನು ಸಹಾಯ ಮಾಡ್ತೀನಿ ಅಂತ ಹೇಳಿದಾಳೆ. ಆದ್ದರಿಂದ ಆ ಮಾತು ಉಳಿಸ್ಕೊಳ್ಬೇಕು ಅಂದ್ಕೊಳ್ತಾಳೆ. ಇನ್ನು ಈಗ ಹೇಳೋದು ಪೂರ್ತಿ ಆಯಿತು ಅಂದರೆ ಅವರವರ ರೂಮ್ಗಳಿಗೆ ಹೋಗಿ ವಿಶ್ರಾಂತಿ ತೊಗೊಳ್ಳಿ ಅಂತ ಅಗ್ನಿ ಹೇಳ್ತಾನೆ. ಸರಿ ಅಂತ ಅವರವ್ರ ರೂಮ್ಗೆ ಹೊರಟೋಗ್ತಾರೆ. ಈಗ ವರ್ಮಾ ಭೂಮಿಕಾ ಜೊತೆ ಮಾತಾಡೋದಕ್ಕೆ ಬರಲ್ಲ. ಯಾಕಂದರೆ ಅಗ್ನಿಗೆ ಅನುಮಾನ ಬರುತ್ತೆ ಅಂತ. ಹೀಗಿರುವಾಗ ಭೂಮಿಕಾ ತನ್ನ ರೂಮ್ಗೆ ಹೋದಾಗಿನಿಂದ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ಳೋಕೆ ಶುರು ಮಾಡ್ತಾಳೆ. ಏನು ನಡೆದರೂ ತನ್ನ ಧೈರ್ಯವನ್ನು ಮಾತ್ರ ಕಳ್ಕೊಳ್ಬಾರ್ದು ಅಂತ ಅಂದ್ಕೊಳ್ತಾಳೆ. ಅಗ್ನಿ ಅಂದ್ಕೊಂಡಂತೆ ಎಂದಿಗೂ ನಡೀಬಾರ್ದು ಅಂತ ಅವಳು ಅಂದ್ಕೊಳ್ತಾಳೆ. ಹೀಗಾದರೂ ಇದೇ ಸಮಯಕ್ಕೆ ತಾನು ಜಾಸ್ಪರ್ ಜೊತೆ ಒಂದಾಗಬೇಕು ಅಂತ ಬಯಸ್ತಾಳೆ. ಹೀಗೆ ತನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದನ್ನು ಡೈರಿಯಲ್ಲಿ ಬರೆದುಕೊಳ್ತಿರ್ತಾಳೆ. ಜಾಸ್ಪರ್ ವಿಷಯಕ್ಕೆ ಬಂದರೆ ಅವನು ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ಅಮಾವಾಸ್ಯೆಗಳು ಹಾಗೂ ಗ್ರಹಣಗಳು ಅವನನ್ನು ಏನು ಮಾಡಲಾರವು. ಅವನು ತುಂಬ ಶಕ್ತಿಶಾಲಿ. ಆದರೆ ಅವನ ಆಲೋಚನೆ ಮಾತ್ರ ಭೂಮಿಕಾಳ ಮೇಲಿದೆ. ಭೂಮಿಕಾ ತನ್ನ ಜೊತೆ ನಾಳೆ ಸಾಯಂಕಾಲ ನಿನಗಾಗಿ ನಾನು ರೂಮಲ್ಲಿ ಕಾಯ್ತಿರ್ತೀನಿ ಅಂತ ಹೇಳಿದಾಳೆ. ಅದರ ಬಗ್ಗೆ ಆಲೋಚಿಸಿರ್ತಾನೆ. ನಾಳೆವರೆಗೆ ಅವನಿಗೆ ಕಾಯೋ ತಾಳ್ಮೆ ಇಲ್ದಿದ್ರೂ ಅವಳು ಅಷ್ಟು ಸ್ಪೆಷಲಾಗಿ ಹೇಳಿದರೆ ಅಂದರೆ ಅವಳ ಮಾತಿಗೆ ಗೌರವ ನೀಡಿ ಕಾಯಬೇಕು ಅಂತ ನಾಳೆ ಸಾಯಂಕಾಲ ಯಾವಾಗ ಆಗುತ್ತೋ ಅಂತ ಕಾಯ್ತಿರ್ತಾನೆ. ಆ ಸಾಯಂಕಾಲ ಹಾಗೆ ಕಳೆದು ಹೋಗಿರುತ್ತೆ. ಆದರೆ ನಾಳೆ ವರ್ಮಾ ಮತ್ತು ಭೂಮಿಕಾ ಮಾಡಬೇಕಾದ ಪ್ಲ್ಯಾನ್ ಇದೆ. ಅವನು ಹೇಳಿದ ಪ್ಲ್ಯಾನ್ ಹೇಗಾದರೂ ಹಾಳು ಮಾಡಬೇಕು. ಆನಂತರ ಇವರಿಬ್ಬರು ಹಾಕಿದ ಪ್ಲ್ಯಾನಲ್ಲಿ ನಡೆಯುವಂತೆ ನೋಡ್ಕೊಳ್ಬೇಕು. ಹಾಗೆ ಇವರು ಅಂದ್ಕೊಂಡಂತೆ ನಡೀಬೇಕಂದ್ರೆ ಖಂಡಿತವಾಗಿ ಇವರಿಗೆ ನೇಹಾಳ ಸಹಾಯ ಬೇಕು. ಹಾಗೆ ಎಲ್ಲರೂ ಆಲೋಚಿಸ್ತಾ ಮಲಗ್ತಾರೆ. ಬೆಳಗಾಗುತ್ತೆ. ಭೂಮಿಕಾ ಕಣ್ಣು ತೆರೆದು ನೋಡುವಷ್ಟಕ್ಕೆ ಬಹಳ ಸಮಯ ಆಗಿರುತ್ತೆ. ಇನ್ನು ಮೆಲ್ಲಗೆ ನಿದ್ದೆ ಕಣ್ಣಿಂದ ಕೆಳಗೆ ಹೋಗ್ತಾಳೆ. ಕೆಳಗೆ ವರ್ಮಾ ಕೂತು ಯಾವುದೋ ಆಲೋಚನೆಯಲ್ಲಿರ್ತಾನೆ. ನಡ್ಕೊಂಡು ಹೋದ ಭೂಮಿಕಾ ವರ್ಮಾ ಪಕ್ಕ ಕೂತು, ಏನದಷ್ಟು ದೀರ್ಘವಾಗಿ ಆಲೋಚಿಸ್ತಿದೆಯಾ? ಬಂದ್ಯಾ? ನಿನಗ ಕಾಯ್ತಿದ್ದೆ. ಆಲೋಚಿಸಲು ಇನ್ನೇನಿರುತ್ತೆ ನಿನ್ನ ಬಗ್ಗೆ ಅಂತಾನೆ. ನನ್ನ ಬಗ್ಗೆ ಏನದು?
ಈಗಂದರೆ ನಾವು ಮೊದಲೇ ಪತ್ತೆ ಹಚ್ಚಿದ್ದೀವಿ, ಆದ್ದರಿಂದ ನಮಗೆ ಅಗ್ನಿ ಏನು ಮಾಡಲಿದ್ದಾನೆ ಎಂಬುದು ಪೂರ್ತಿ ಗೊತ್ತು. ಒಂದು ವೇಳೆ ನಮಗೆ ಈ ನಿಜ ಎಲ್ಲ ತಿಳಿಯದಿದ್ದರೆ ನಿಜಕ್ಕೂ ಇಂದು ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು? ನಿಜವೇ ಊಹಿಸ್ಕೊಳ್ತಿದ್ರೇ ತುಂಬ ಭಯಂಕರವಾಗಿದೆ. ಅಷ್ಟಕ್ಕೂ ಅಗ್ನಿ ಮಾಮೂಲಿ ಮನುಷ್ಯ ಕೂಡ ಅಲ್ಲ. ನೇಹ ಇಷ್ಟಪಟ್ಟು ಮಾಡಿದ್ರು ಅವಳು ಅಷ್ಟೊಂದು ಗಾಯಗೊಳ್ತಾಳೆ ಅಂದರೆ ಇನ್ನು ಭೂಮಿಕಾಳಿಗೆ ಇಷ್ಟ ಇಲ್ಲದಿದ್ದರೆ ಬಲವಂತ ಮಾಡಿದ್ರು ಇನ್ನು ಹೇಗಿರುತ್ತೋ ಊಹಿಸ್ಕೊಂಡ್ರೆ ಭೂಮಿಕಾಳಿಗೆ ತುಂಬ ಭಯಾನಕವಾಗಿ ಅನಿಸುತ್ತೆ. ಇದೆಲ್ಲ ಅವ್ರಿಗೆ ತಿಳಿಯದೆ ಹೋಗಿದ್ರೆ ಹುಚ್ಚಿಯಂತೆ ಅಗ್ನಿ ಹೇಳಿದ ಪ್ರತಿಯೊಂದಕ್ಕೂ ತಲೆ ಅಲ್ಲಾಡಿಸಿದ್ಲು. ಅವನು ಹಾಕಿದ ಈ ಪ್ಲ್ಯಾನ್ನಲ್ಲಿ ಸಿಕ್ಕಾಕೊಳ್ತಿದ್ಲು. ಆಮೇಲೆ ಅವಳು ಏನಾಗಿ ಹೋಗ್ತಿದ್ಲು ಅವಳಿಗೆ ತಿಳಿಯೋದು. ಆದರೆ ಅದು ಊಹಿಸೋದಕ್ಕೂ ಭಯಾನಕವಾಗಿರೋದ್ರಿಂದ ಕೂಡಲೇ ಭೂಮಿಕಾ ಅದೆಲ್ಲ ನಡೆಯಲ್ಲ, ಯಾಕೆ ಆ ವಿಷಯ ಆಲೋಚಿಸ್ತಾ ಕೂತಿದೆಯಾ? ಹೇಗೋ ಆ ದೇವರ ದಯೆಯಿಂದ ಮೊದಲೇ ಆ ವಿಷಯ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಯಿತು. ಆದರೆ ನಾವೇನು ಮಾಡಬೇಕಂತ ಆಲೋಚಿಸೋಣ. ನಡೆದಿದ್ರ ಬಗ್ಗೆ ಅಥವಾ ಒಂದು ವೇಳೆ ಆಗಲಿದೆಯೇನೋ ಅಂದ್ಕೊಂಡಿದ್ರ ಬಗ್ಗೆ ನಿಜಕ್ಕೂ ಆಲೋಚಿಸಬೇಡ. ಅವುಗಳಿಂದ ನಾವು ಕುಸಿದು ಹೋಗ್ತಿದ್ವಿ ಹೊರತು ಮುಂದೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತಾಳೆ. ಆಗ ವರ್ಮ, ಅದು ದೊಡ್ಡ ನಿಜವೇ, ನಾವು ಆಮೇಲೆ ಏನು ಮಾಡಬೇಕು ಅಂತ ಆಲೋಚಿಸೋಣ ಅಂತ ಇಬ್ಬರು ಅಂದ್ಕೊಳ್ತಿರ್ತಾರೆ. ಹಾಗೆ ಆಲೋಚಿಸ್ತಿರುವಾಗ ಸಡನ್ನಾಗಿ ಭೂಮಿಕಾ, ನಿಜಕ್ಕೂ ವಿಷಯ ಮರೆತುಬಿಟ್ಟೆ, ಅಗ್ನಿ ಮನೆಯಲ್ಲಿದ್ದಾನಾ? ನಾವು ಅದನ್ನೇನು ಆಲೋಚಿಸ್ದೆ ಹೀಗೆ ಮಾತಾಡ್ಕೊಳ್ತಿದ್ದೀವಿ ಅಂತಾಳೆ. ಇಲ್ಲ, ಬೆಳಗ್ಗೆ ಎಲ್ಲೋ ಹೋಗಿದ್ದಾನೆ, ಏನಾದರೂ ಗಟ್ಟಿಯಾಗಿ ಪ್ಲ್ಯಾನ್ ಮಾಡಿದ್ದಾನೇನೋ ಅಂತ ಸ್ವಲ್ಪ ಕಾಲೆಳೆಯುವಂತೆ ಭೂಮಿಕಾಳ ಕಡೆ ನೋಡ್ತಾನೆ. ಭೂಮಿಕಾ ಕೋಪದಿಂದ ವರ್ಮ ಕಡೆ ನೋಡಿ, ಹೀಗೋ ಇಷ್ಟು ಸೀರಿಯಸ್ ಪರಿಸ್ಥಿತಿಯಲ್ಲಿದ್ದರೂ ನಿನಗೆ ಇವು ಮಾತ್ರ ಕಡಿಮೆ ಆಗಲ್ಲ ಅಂತ ಹೊಡಿತಾಳೆ. ಸರಿ, ಮೊದಲಂತೂ ನಾವಿಬ್ಬರು ಹೋಗಿ ಈ ವಿಷಯದ ಬಗ್ಗೆ ನೇಹಾ ಜೊತೆ ಮಾತಾಡೋಣ, ಆಮೇಲೆ ಏನು ಮಾಡಬೇಕು ಅಂತ ಮೂವರು ಸೇರಿ ಆಲೋಚಿಸೋಣ. ಇಲ್ದಿದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ, ಅದೇ ಹೇಳ್ತೀನಿ ಅಂತ ಭೂಮಿಕಾ. ಇದೆಲ್ಲ ಸರಿ, ನಿಜಕ್ಕೂ ನಾವು ಹೇಳೋದನ್ನು ನೇಹಾ ನಂಬ್ತಾಳೆ ಅಂತೀಯ? ಮೊದಲೇ ಅವಳಿಗೆ ಅವನೆಂದರೆ ಅತಿಯಾದ ಪ್ರೀತಿ ಅಂತಾನೆ. ಭೂಮಿಕಾ ಕೂಡ ಆಲೋಚಿಸ್ತಾಳೆ. ಅವರಂದ್ರೆ ಇಷ್ಟು ಪ್ರೀತಿ ಇದ್ದರೂ ಅವಳು ನನ್ನ ಖಂಡಿತವಾಗಿಯೂ ನಂಬ್ತಾಳೆ. ನಾವು ಸುಳ್ಳಂತೂ ಹೇಳ್ತಿಲ್ಲ ಅಲ್ವಾ, ನಿಜವನ್ನೇ ಹೇಳ್ತಿದ್ದೀವಿ. ಅವಳಿಗೆ ಒಂದೊಂದಾಗಿ ಕ್ಲಿಯರಾಗಿ ಹೇಳೋಣ. ನಂಬೋದು ಬಿಡೋದು ಇನ್ನು ಅವಳ ಇಷ್ಟ. ಅವಳು ನಮಗೆ ಸಹಾಯ ಮಾಡಿದ್ರು ಮಾಡದಿದ್ರು ನಾವು ಮಾತ್ರ ಅಂದುಕೊಂಡದನ್ನು ಖಂಡಿತವಾಗಿ ಮಾಡಲೇಬೇಕು. ಇಲ್ಲದಿದ್ದರೆ ನನ್ನ ಜೀವನ ನಾಶ ಆಗೋದು ಮಾತ್ರವಲ್ಲ, ಎಲ್ಲರಿಗಿಂತ ಅತಿ ಹೆಚ್ಚಿನ ಶಕ್ತಿಗಳ ದುರ್ಮಾರ್ಗನಿಗೆ ಬಂದುಬಿಡುತ್ತೆ. ಅದು ಎಲ್ರಿಗೂ ತುಂಬ ಅಪಾಯ. ಸಹಾಯ ಮಾಡದಿದ್ರೆ ಹೋಗಲಿ, ಒಂದು ವೇಳೆ ನಾವು ಹೀಗೆ ಮಾಡೋದು ಕೊಟ್ಟಿದ್ದೀವಿ ಅಂತ ಅಗ್ನಿಗೆ ಹೇಳಿಬಿಟ್ರೆ ಆಗೇನು ಮಾಡೋದು ಅಂತಾನೆ. ಹೇಳಲ್ಲ. ಒಂದು ವೇಳೆ ಹಾಗೆ ಏನಾದರೂ ಹೇಳೋಳಾಗಿದ್ದರೆ ನಾನು ಜಾಸ್ಪರ್ನನ್ನು ಭೇಟಿ ಆದದನ್ನು ಅವಳು ನೋಡಿದ್ಲು, ಆ ವಿಷಯವನ್ನೇ ಯಾವಾಗಲೂ ಅಗ್ನಿಗೆ ಹೇಳ್ಬಿಡ್ತಿದ್ಲು. ಹೇಳಿಲ್ಲ ಅಂದರೆ ಅವಳೆಲ್ಲೋ ಸ್ವಲ್ಪನಾದರೂ ನಮ್ಮ ನಂಬ್ತಿದ್ದಾಳೆ ಅಂತ ಅರ್ಥ ಅಲ್ವಾ ಅಂತಾಳೆ ಭೂಮಿಕಾ. ಏನೋ ಬಿಡು, ಅದನ್ನು ನೋಡೋಣ. ನೀನು ಇಷ್ಟು ನಂಬಿಕೆಯಿಂದ ಹೇಳ್ತಿದ್ದೀಯಾ ಅಂದಮೇಲೆ ನಾನು ಮಾತ್ರ ಏನು ಮಾಡಲಿ, ನಾನು ಕೂಡ ನಂಬ್ತೀನಿ ಅಂತಾನೆ ವರ್ಮ. ಹಾಗಿಬ್ಬರು ನೇಹಾ ರೂಮ್ಗೆ ಹೊರಡ್ತಾರೆ. ಹಾಗೆ ಅವ್ರ ರೂಮ್ ಹೊರಗೆ ಇದ್ದಾಗ, ನಾನು ಇಲ್ಲೇ ಸ್ವಲ್ಪ ಹೊತ್ತಿರ್ತೀನಿ, ಅವಳು ಎಂಥ ಪರಿಸ್ಥಿತಿಯಲ್ಲಿದ್ದಾಳೋ ತಿಳಿಯೋದು, ನೀನು ಹೋಗೆಲ್ಲ ಓಕೆ ಅಂದಮೇಲೆ ನನ್ನ ಕರಿ ಅಂತ ರೂಮ್ ಹೊರಗೆ ನಿಲ್ತಾನೆ ವರ್ಮ. ಯಾಕಂದರೆ ಈ ಮೊದಲು ಜ್ವರ ಬಂದಾಗ ಅವಳು ಬಟ್ಟೆಗಳಿಲ್ಲದೆ ಬೆಡ್ ಮೇಲೆ ಮಲಗಿದ್ಲು, ಅದಕ್ಕೆ ಈ ಬಾರಿ ಮೊದಲೇ ಹೊರಗೆ ನಿಂತುಬಿಟ್ಟ. ಸರಿ ಅಂತ ಭೂಮಿಕಾ ಒಳಗೆ ಹೋಗ್ತಾಳೆ. ನೇಹಾ ಇನ್ನೂ ಮಲಗೆ ಇದ್ದಾಳೆ, ಅವಳ ಮೈ ಮೇಲೆ ಬಟ್ಟೆಗಳಿವೆ, ಆದರೆ ಅವಳು ನೋಡೋದಕ್ಕೇನೋ ವ್ಯತ್ಯಾಸವಾಗಿ ಕಾಣಿಸ್ತಿದ್ದಾಳೆ. ಕೂಡಲೇ ಭೂಮಿಕಾ ವರ್ಮನನ್ನು ಕರೀತಾಳೆ. ಅವಳು ಅಷ್ಟು ಗಾಬರಿಯಿಂದ ಕರೆದಿದ್ದನ್ನು ಕೇಳಿದ ವರ್ಮ ಗಾಬರಿಯಿಂದ ಒಳಗೆ ಬರ್ತಾನೆ. ಏನಾಯಿತು? ನೇಹಾ ನೋಡು ಒಂಥರ ಕಾಣಿಸ್ತಾಳೆ, ನಂಗೆ ತುಂಬ ಭಯ ಆಗ್ತಿದೆ. ಯಾಕಂದರೆ ಅವಳ ಶರೀರವೆಲ್ಲ ಒಂದು ರೀತಿ ನೀಲಿ ಬಣ್ಣಕ್ಕೆ ತಿರುಗಿದೆ. ಅವಳನ್ನ ಮುಟ್ಟೋದು ಕೂಡ ಭೂಮಿಗಳಿಗೆ ತುಂಬ ಭಯ. ಅದಕ್ಕೆ ಒಂದು ಕಡೆ ತಿರುಗಿ ಮಲಗಿರೋ ನೇಹಾಳನ್ನು ಮೇಲಕ್ಕೆ ತಿರುಗಿಸಿ ಅವಳ ಮುಖ ನೋಡಲು ಕೂಡ ಅವಳನ್ನ ಮುಟ್ಟೋದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ವರ್ಮ ಅವಳ ಭುಜದ ಮೇಲೆ ಕೈ ಇಟ್ಟು ಮಾಮೂಲಿಯಾಗಿ ಮಲಗಿಸ್ತಾನೆ. ವರ್ಮ ಮುಟ್ಟಿದ ಕೂಡಲೇ ಯಾವುದೋ ಮಾಯೆ ನಡೆದಂತೆ ಮಾಮೂಲಿಯಾಗಿಬಿಡ್ತಾಳೆ. ಹಾಗಾಗ್ತಿದ್ದಂತೆ ಒಬ್ರನ್ನೊಬ್ರು ನೋಡ್ಕೊಂಡು ಸ್ವಲ್ಪ ಭಯಪಡ್ತಾರೆ. ಅಗ್ನಿ ಒಬ್ಬ ವ್ಯಾಂಪರ್ ಆಗಿ ಇವಳಿಗೂ ಯಾವುದಾದ್ರೂ ಶಕ್ತಿಗಳಿವೆಯೇ ಅನ್ನೋವಂತ ನೋಡ್ಕೊಳ್ತಾರೆ. ಈಗ ಮಾಮೂಲಿಯಾಗಿ ಬದಲಾಗಿದ್ದಾಳೆ ಅಂದರೆ ಸ್ವಲ್ಪ ಧೈರ್ಯ ತಂದುಕೊಂಡು ಭೂಮಿಕಾ ನೇಹಾಳ ನೆಬ್ಬಿಸ್ತಾಳೆ. ನೇಹಾ ಅಂತ ಅವಳು ಕೆನ್ನೆಗಳನ್ನ ಸವರ್ತಾ ನಿದ್ದೆಯಿಂದ ಎಬ್ಬಿಸ್ತಾಳೆ. ತುಂಬ ಕಷ್ಟಪಟ್ಟು ನೇಹಾ ಕಂಡುಬಿಡ್ತಾಳೆ. ಏನಾಯಿತು, ಯಾಕೆ ಹೀಗಿದೆಯಾ, ಮತ್ತು ಅಗ್ನಿ ಏನಾದರೂ ಮಾಡಿದ್ನಾ ಅಂತ ಕೇಳ್ತಾಳೆ. ಅವಳು ಆ ಕೇಳಿದ ಕೂಡಲೇ ಕಣ್ಣೀರು ನಿಲ್ಲೋದಿಲ್ಲ. ಕೂಡಲೇ ಇದು ಭೂಮಿಕಾಳನ್ನ ಮಾಡಿಕೊಂಡು ಅವಳು ನೋವಿನಲ್ಲಿ ಅರ್ಥ ಆಗುತ್ತೆ ಅಗ್ನಿ ಅವಳಿಗೇನೋ ಮಾಡಿದಾನಂತ. ಏನು ಮಾಡಬೇಕಂತ ವರ್ಮ ಮತ್ತು ಭೂಮಿಕಾಳಿಗೆ ತಿಳಿಲಿಲ್ಲ. ಭೂಮಿಕಾ ಸಮಾಧಾನ ಪಡಿಸ್ತಾ ತನ್ನ ಕೈಗಳಿಂದ ನೇಹಾಳ ತಲೆ ಸವರ್ತಾ ಅಂತಾಳೆ, ನನ್ನಿಂದ ಸಾಧ್ಯ ಆಗ್ತಿಲ್ಲ, ಘೋರವಾಗಿ ಮಾಡ್ತಿದ್ದಾನೆ. ನನ್ನೊಳಗಡೆ ಏನೋ ಆಗ್ತಿರೋ ಅಂತ ನನಗೆ ಅನ್ನಿಸ್ತಿದೆ. ಬಂದ ಕೂಡಲೇ ಏನು ಮಾಡ್ತಾನೋ ತಿಳಿಯೋದು. ಶರೀರದಲ್ಲಿರೋ ನೋವುಗಳೆಲ್ಲ ಹೋಗುವಂತ ಮಾಡ್ತಾನೆ, ಮತ್ತು ಅದಕ್ಕಿಂತ ಹೆಚ್ಚಿನ ನೋವನ್ನು ನನಗೆ ಕೊಡ್ತಾನೆ. ನಿಜಕ್ಕೂ ಏನು ಮಾಡಬೇಕಂತ ತಿಳಿತಿಲ್ಲ ಅಂತ ನೇಹಾ ಬೇಸರದಿಂದ ಅಂತಾಳೆ. ಅಷ್ಟೆಲ್ಲ ನಡೀತಿದೆ, ಯಾಕೆ ಅವನ ಜೊತೆ ಇನ್ನೂ ಇದೆಯಾ ಅಂದರೆ ಬಾಯಿ ಬಿಡಲ್ಲ. ಪ್ರತಿದಿನ ಇಷ್ಟು ನೋವನ್ನು ಅನುಭವಿಸ್ತಿದೆಯಾ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಅವನನ್ನು ಪೂರ್ತಿಯಾಗಿ ಬಿಡಲಾರೆ, ಹಾಗೆ ಈ ನೋವನ್ನು ಸಹಿಸಲಾರೆ. ಒಂದು ವೇಳೆ ನಾನು ಬಿಡಬೇಕು ಅಂದ್ಕೊಂಡ್ರೆ ಅವನನ್ನು ನಿಜಕ್ಕೂ ಬಿಡಲ್ಲ ಅಂತಾಳೆ ನೇಹಾ. ನಿನಗೆ ಹೇಗಿದೆಯೋ ಗೊತ್ತಿಲ್ಲ, ಆದರೆ ನೀನು ಈ ಪರಿಸ್ಥಿತಿಯಲ್ಲಿ ನೋಡ್ತಿದ್ರೆ ನನಗಂತೂ ತುಂಬ ಕೋಪ ಬರ್ತಿದೆ ಅಂತ. ನಾನು ಒಂದು ವಿಷಯ ಹೇಳಬೇಕು, ಜಾಗರೂಕತೆಯಿಂದ ಕೇಳಿ ನಂಗೆ ಸಹಾಯ ಮಾಡ್ತೀಯಾ ಅಂತಾಳೆ ಭೂಮಿಕಾ. ನಾನು ಮಾಡ್ಬೋದಾಗಿದ್ದರೆ ಖಂಡಿತ ಮಾಡ್ತೀನಿ ಅಂತಾಳೆ ನೇಹಾ. ಭೂಮಿಕಾ ಮತ್ತು ವರ್ಮ ಒಬ್ರನ್ನೊಬ್ರು ನೋಡ್ಕೊಂಡು ಸರಿ ಅನ್ನುವಂತೆ ತಲೆ ಅಲ್ಲಾಡಿಸ್ತಾರೆ. ಇನ್ನು ಭೂಮಿಕಾ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಂಗೆ ಸಹಾಯ ಮಾಡ್ತೀಯಾ ಅಂತ ಭೂಮಿಕಾ ಕೇಳಿದಾಗ ನೇಹಾ, ನನ್ನಿಂದ ಆದರೆ ಖಂಡಿತ. ನಾವು ಇದುವರೆಗೆ ಹುಡುಕ್ತಿರೋ ವ್ಯಾಂಪೈರ್ ಬೇರೆ ಯಾರೂ ಅಲ್ಲ, ಅದು ಅಗ್ನಿ ಅಂತಾಳೆ. ಏನೋ ಅಂತ ನೇಹಾ ಶಾಕ್ ಆಗ್ತಾಳೆ. ಹೌದು, ನಾನು ಹೇಳ್ತಿರೋದು ನಿಜ.
ಈ ವಿಷಯವನ್ನು ನೀನು ನಂಬದೇ ಇರಬಹುದು, ಆದರೆ ಇದೇ ಸತ್ಯ. ಒಬ್ಬ ಮನುಷ್ಯ ನಿನ್ನೊಂದಿಗೆ ಇದ್ದಿದ್ದರೆ ನಿನ್ನ ಪರಿಸ್ಥಿತಿ ಇಷ್ಟು ದಾರುಣವಾಗಿ ಬದಲಾಗ್ತಿರಲಿಲ್ಲ. ಅವನು ಒಬ್ಬ ವ್ಯಾಂಪರ್ ಆದ್ದರಿಂದ ನಿನ್ನ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆ. ಅವನು ಬಂದ ಕೂಡಲೇ ನಿನಗೆ ಯಾಕೆ ವಾಸಿ ಆಗುತ್ತೆ ಅಂದರೆ ಅವನು ನಿನ್ನ ಮೇಲೆ ತನ್ನ ಮಾಯೆಯನ್ನು ಪ್ರಯೋಗಿಸ್ತಿದ್ದಾನೆ. ಒಂದ್ಸಲ ನೀನೇ ಆಲೋಚಿಸು. ನಿನ್ನೊಂದಿಗೆ ಅವನು ವರ್ತಿಸೋ ರೀತಿಯನ್ನು ನೋಡಿ ನೀನೇ ಪತ್ತೆ ಹಚ್ಚಬಹುದು ಅಂತ ಭೂಮಿಕಾ ಹೇಳ್ತಿರ್ತಾಳೆ. ಅದರ ಶಾಕ್ನಲ್ಲಿರೋ ನೀ ಹಾಗೆ ಆಲೋಚಿಸ್ತಿರ್ತಾಳೆ. ಒಂದೊಂದಾಗ ಆಲೋಚಿಸ್ತಿದ್ರೆ ಭೂಮಿಕಾ ಹೇಳ್ತಿರೋ ನಿಜವೇ ಅನಿಸುತ್ತೆ. ಆದರೆ ಅದೇ ಸತ್ಯ ಆದರೆ ನಮ್ಮನ್ನು ಹುಡುಕೋದಕ್ಕೆ ಯಾಕೆ ಇಲ್ಲಿ ಕರ್ಕೊಂಡು ಬರ್ತಾನೆ, ತನ್ನನ್ನು ಹುಡುಕ್ಬೇಕಂತ ಹೇಗಂತಾನೆ? ಅವನೇ ಒಬ್ಬ ವ್ಯಾಂಪರ್ ಅಂದಮೇಲೆ ಅಷ್ಟು ಅವಶ್ಯಕತೆ ಅವನಿಗೆ ಏನಿರುತ್ತೆ ಅಂತ ನೇಹ ಕೇಳ್ತಿರ್ತಾಳೆ. ನಿಜಕ್ಕೂ ಅಗ್ನಿ ಹೀಗೆ ವ್ಯಾಂಪರ್ಸ್ಗಳನ್ನ ಹುಡುಕ್ಬೇಕನ್ನೋ ನಾಟಕ ಯಾಕೆ ಆಡಿದ್ನೋ ನನಗಂತೂ ತಿಳಿಯೋದು. ಆದರೆ ಅವನು ಮಾತ್ರ ಒಬ್ಬ ವ್ಯಾಂಪರ್, ಅದು ಕೂಡ ಮನುಷ್ಯರನ್ನು ಸಾಯಿಸಿ ರಕ್ತ ಕುಡಿಯೋ ವ್ಯಾಂಪರ್. ಇದನ್ನು ಮಾತ್ರ ಖಂಡಿತವಾಗಿ ಹೇಳಬಲ್ಲೆ, ಯಾಕಂದರೆ ಆ ಘಟನೆಯನ್ನು ವರ್ಮ ತನ್ನ ಕಣ್ಣಾರೆ ನೋಡಿದ್ದಾನೆ ಅಂತಾಳೆ. ಇದೆಲ್ಲ ಸರಿ, ನಿಜಕ್ಕೂ ನಿನಗೆ ಬೇಕಾದ ಸಹಾಯ ಏನು ಅಂತ ಕೇಳ್ತಾಳೆ ನೇಹ. ಇದುವರೆಗೆ ಹೇಳಿದವನು ಯಾರು ಅಂತ ಮಾತ್ರ, ಆದರೆ ಅವನು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ, ಯಾಕೆ ಇಲ್ಲಿಟ್ಟಿದ್ದಾನೆ, ಹಾಗೆ ನಾಳೆ ನಾವು ವ್ಯಾಂಪರ್ಸ್ಗಳನ್ನು ಹುಡ್ಕೋದಕ್ಕೆ ಹೋಗಬೇಕು ಅಂದಾಗ ನಿನ್ನನ್ನು ವರ್ಮನನ್ನು ಮಾತ್ರ ಒಂದು ಕಡೆ ಹೋಗಲು ಹೇಳಿ ನನ್ನ ಅವನ ಜೊತೆ ಬರೋದಕ್ಕೆ ಯಾಕೆ ಹೇಳ್ದ ಅಂತ ನಿನಗೆ ಹೇಳಿಲ್ಲ ಅಂತಾಳೆ ಭೂಮಿಕಾ. ಇಷ್ಟೆಲ್ಲ ಹೇಳಿದವಳು ಆ ವಿಷಯವನ್ನು ಹೇಳು ಅಂತಾಳೆ ನೇಹ. ಅದನ್ನು ಹೇಗೆ ಹೇಳ್ಬೇಕಂತ ಭೂಮಿಕಾಳಿಗೆ ತಿಳಿತಿಲ್ಲ. ಯಾಕಂದರೆ ಅವನನ್ನು ನೇಹ ತುಂಬ ಪ್ರೀತಿಸ್ತಾಳೆ. ಅವಳನ್ನ ಅಷ್ಟೊಂದು ನೋವುಪಡಿಸ್ತಿದ್ರು ಅಗ್ನಿಯನ್ನು ಬಿಟ್ಟು ಹೋಗ್ತಿಲ್ಲ ಅಂದರೆ ಅವಳಿಗೆ ಅವನ ಮೇಲೆ ಎಷ್ಟು ಇಷ್ಟ ಇದೆ ಅಂತ ತಿಳಿಯುತ್ತೆ. ಅಂಥ ಹುಡುಗಿಗೆ ನೀನು ಪ್ರೀತಿಸಿದ ವ್ಯಕ್ತಿ ನನ್ನನ್ನು ದಕ್ಕಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಪ್ಲ್ಯಾನ್ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಬಹಳ ನೋವಾಗ್ತಿದೆ. ಹಾಗೆ ಒಂದು ರೀತಿ ವಿಚಿತ್ರ ಭಾವನೆಯೂ ಇದೆ. ಭೂಮಿಕಾ ತಡ್ಕಾಡ್ತಿರೋದು ನೋಡಿದ ವರ್ಮ ಇನ್ನೂ ಸಂಕೋಚ ಪಡೋದು ಸರಿಯಲ್ಲ, ಹಾಗೆ ಸಮಯ ಕೂಡ ಇಲ್ಲ. ಆದ್ದರಿಂದ ತಾನೇ ಹೇಳಬೇಕಂತ ಅಂದ್ಕೊಳ್ತಾನೆ. ಇನ್ನು ಕೂಡಲೇ ಅಗ್ನಿ ಭೂಮಿಕಾಳನ್ನು ದಕ್ಕಿಸ್ಕೊಳ್ಬೇಕು ಅಂದ್ಕೊಳ್ತಿದ್ದಾನೆ. ಅದಕ್ಕೆ ಇಂದು ರಾತ್ರಿ ನಮ್ಮಿಬ್ಬರನ್ನ ಒಂದು ಕಡೆ ಹೋಗೋದು ಕೇಳಿದ್ದಾನೆ. ಆನಂತರ ಭೂಮಿಕಾಳನ್ನು ಕರ್ಕೊಂಡು ತಾನು ಇನ್ನೊಂದು ಕಡೆ ಹೋಗ್ತೀನಿ ಅಂತಿದ್ದಾನೆ. ಆ ಸಮಯದಲ್ಲಿ ಅವಳನ್ನ ಪಡ್ಕೊತಾನೆ ಅಂತ ವರ್ಮ ಹೇಳ್ತಾನೆ. ಒಮ್ಮೆಲೆ ಬಹಳ ನೋವು ಅವಳ ಎದೆಯಲ್ಲಿ ಉಂಟಾಗುತ್ತೆ. ಅಗ್ನಿ ತನ್ನ ಮೇಲೆ ತೋರಿಸೋ ಪ್ರೀತಿಯನ್ನು ನೋಡಿ ಅಂಥ ಕೆಲಸ ಎಂದಿಗೂ ಮಾಡಲಾರ ಅಂತ ಅವಳು ಅಂದ್ಕೊಂಡಿದ್ಲು. ಆದರೆ ಅವಳೇ ತನ್ನ ಕಣ್ಣಾರೆ 2-3 ಸಲ ಭೂಮಿಕಾಳನ್ನು ಅಗ್ನಿ ಹಾಗೆ ನೋಡ್ತಿರೋದು ನೋಡಿದಾಳೆ. ಇನ್ನು ಅವಳಿಗೆ ನಂಬೋದೇ ವಿಧಿ ಇಲ್ಲ. ಆದರೆ ಇವೆಲ್ಲ ಅವರಿಗೆ ಹೇಗೆ ಗೊತ್ತು ಅನ್ನೋ ಪ್ರಶ್ನೆ ಅವಳು ಕೇಳಲ್ಲ. ಯಾಕಂದರೆ ನೇಹಾಳ ಪರಿಸ್ಥಿತಿ ಅವಳಿಗೆ ಅರ್ಥವಾಗೋಗುತ್ತೆ. ಬಹಳ ಅಂದರೆ ಅವಳಿನ್ನು ಕೆಲವೇ ದಿನಗಳು ಮಾತ್ರ ಬದುಕೋಕ್ಕೆ ಸಾಧ್ಯ. ಆದ್ದರಿಂದ ಅವಳು ಪ್ರಶ್ನೆ ಹಾಕೋದಕ್ಕಿಂತ ಈಗ ಅವರು ಕೇಳಿ ಸಹಾಯ ಮಾಡೋದೇ ಒಳ್ಳೆಯದು ಅಂತ ಅಂದ್ಕೊಳ್ತಾಳೆ. ಸರಿ, ಈಗ ನಾನೇನು ಮಾಡಬೇಕಂತಾಳೆ. ಮಾಡೋದಕ್ಕೆ ಏನೂ ಇಲ್ಲ, ಕೇವಲ ಈ ರಾತ್ರಿ ಅಗ್ನಿ ಮತ್ತು ಭೂಮಿಕಾ ಒಂದಾಗದಂತೆ ಇರಬೇಕು. ಅದನ್ನು ತಡೆಯೋದು ನಿನ್ನಿಂದ ಮಾತ್ರ ಸಾಧ್ಯ. ಆದರೆ ಈ ವಿಷಯ ನಮಗೆ ತಿಳಿದಿದೆ ಅನ್ನುವಂತೆ ಇರದೆ ಬೇರೆ ವಿಷಯದ ಮೇಲೆ ಅವನನ್ನು ತಿರುಗಿಸಿ ಈ ರಾತ್ರಿ ಅವನಿಂದ ದೂರ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ವರ್ಮ. ನೀವು ಹೇಳಿದ್ದು ನನಗೆ ಪೂರ್ತಿ ಅರ್ಥ ಆಯ್ತು. ಇವತ್ತು ರಾತ್ರಿ ಅಗ್ನಿಯನ್ನು ನನ್ನ ಜೊತೆ ಇರಿಸ್ಕೊಳ್ಬೇಕಷ್ಟೇ ಅಲ್ವಾ? ಖಂಡಿತ ಕೆಲಸ ಮಾಡ್ತೀನಿ, ಆದರೆ ಅದಕ್ಕೆ ನಿನ್ನ ಸಹಾಯ ನನಗೆ ಬೇಕು ಅಂತ ವರ್ಮ ನನ್ನ ಕೇಳ್ತಾಳೆ. ಖಂಡಿತ ಮಾಡ್ತೀನಿ, ನಮ್ಗೆ ಬೇಕಾಗಿರೋದು ಇವತ್ತು ಅವನು ಭೂಮಿಕಾಳಿಗೇನು ಮಾಡಬಾರ್ದು ಅಷ್ಟೇ ಅಂತಾನೆ. ನೇಹ ಮನಸ್ಸಿನಲ್ಲಿ ನಗ್ತಾಳೆ. ಅದು ಸಂತೋಷದಿಂದ ಬಂದ ನಗು ಅಲ್ಲ, ಒಂದು ರೀತಿ ನೋವಿನ ನಗು. ಆ ನೋವು ಹೇಗಿರುತ್ತೆ ಅಂತ ಅವಳಿಗೆ ಮಾತ್ರ ಗೊತ್ತು. ಇಷ್ಟು ನೋವು ಪಟ್ಟರು ಪ್ರೀತಿಸಿದ್ದು ನಾನೇ ಅಲ್ವಾ, ನನ್ನನ್ನು ಯಾರು ಬಲವಂತ ಮಾಡಲಿಲ್ಲ, ನಾನೇ ಪ್ರೀತಿಸಿದೆ, ನೋವುಗಳನ್ನ ನಾನೇ ಅನುಭವಿಸ್ಬೇಕು ಅಂತ ಮನಸ್ಸಲ್ಲಿ ಅಂದುಕೊಳ್ತಾ ಮತ್ತೆ ಕಣ್ಮುಚ್ಚಿ ಮಲಗ್ತಾಳೆ. ಭೂಮಿಕಾಳಿಗೆ ಚೆನ್ನಾಗಿ ಗೊತ್ತು ನೇಹ ಪರಿಸ್ಥಿತಿ ನಿಜಕ್ಕೂ ಸರಿ ಇಲ್ಲ ಅಂತ. ಆದರೆ ಈಗ ಅವಳ ವಿಷಯದಲ್ಲಿ ಯಾರು ಏನೂ ಮಾಡಲಾರರು. ಯಾಕಂದರೆ ಒಬ್ಬ ವ್ಯಾಂಪರ್ ಜೊತೆ ಇದ್ದರೆ ಮನುಷ್ಯನ ಪರಿಸ್ಥಿತಿ ಹಾಗೆ ಆಗುತ್ತೆ. ಹಾಗೆ ಅವಳನ್ನ ಮಾಡಿದ ಅಗ್ನಿಗೆ ತಿಳಿಬೇಕು ಅದೆಲ್ಲ ತಪ್ಪು ಅಂತ ಅವನು ಮಾಡಿದ್ದಾನೆ. ಆದ್ದರಿಂದ ಯಾರು ಏನು ಮಾಡಲಾರರು ಅಂತ ಅವಳು ಕೂಡ ಸ್ವಲ್ಪ ಸ್ವಾರ್ಥದಲ್ಲಿ ತೋರಿಸ್ತಾಳೆ. ಸ್ವಾರ್ಥ ಅಂದರೆ ಅವಳ ಕಡೆಯಿಂದ ಅದು ಸ್ವಾರ್ಥ ಅಲ್ಲ, ಆದರೆ ನೇಹ ಕಡೆಯಿಂದ ಯೋಚಿಸಿದ್ರೆ ಸ್ವಾರ್ಥದಂತೆ ಇರುತ್ತೆ. ಯಾಕಂದರೆ ಅವಳ ಪರಿಸ್ಥಿತಿ ಆಗಿದ್ದರೂ ಅವಳನ್ನ ಸಹಾಯ ಕೇಳಿದ್ದಾರೆ. ಅದು ಕೂಡ ಭೂಮಿಕಾಳಿನಿ ಶಾರೀರಿಕವಾಗಿ ಒಂದಾಗಬಾರ್ದು ಅಂತ. ಆದರೆ ಅವನ ಕೊಡೋದ್ರಿಂದ ಎಷ್ಟು ದೊಡ್ಡ ವಿಷಯ ನಡೆಯುತ್ತೆ ಎಂಬ ಸಂಗತಿ ನೇಹಾಗೆ ತಿಳಿಯೋದು. ಅದಕ್ಕೆ ವರ್ಮ, ನಿನಗೇನು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ, ನನಗಂತೂ ಭೂಮಿಕಾ ಅಗ್ನಿ ಜೊತೆ ಸೇರಿದಂತೆ ಇರಬೇಕು ಅಷ್ಟೇ ಅಂದಿದ್ದಾನೆ. ಆದ್ದರಿಂದ ಆ ಸಮಯದಲ್ಲಿ ನೇಹ, ಎಲ್ಲರೂ ಯಾರ ಬಗ್ಗೆ ಅವರವರೇ ಸ್ವಾರ್ಥವಾಗಿ ಆಲೋಚಿಸ್ತಿದ್ದಾರೆ, ಆದರೆ ನನ್ನ ಬಗ್ಗೆ ಯಾರೂ ಆಲೋಚಿಸ್ತಿಲ್ಲ ಅನ್ನುವಂತೆ ನೋವಿನಿಂದ ನಗ್ತಾಳೆ. ನಾನು ತಪ್ಪೆ ಅಲ್ವಾ ಅಂತ. ಇದೆಲ್ಲ ಪಕ್ಕಕ್ಕಿಟ್ಟು ಅವರಿಬ್ಬರು ಕೆಳಗೆ ಬರ್ತಾರೆ. ನೇಹ ಹಾಗೆ ರೆಸ್ಟ್ ತಗೊಳ್ತಿರ್ತಾಳೆ. ನಾವು ಅಂದ್ಕೊಂಡಂತೆ ಅವಳು ಕೂಡ ನಮಗೆ ಸಹಾಯ ಮಾಡ್ತೀನಿ ಅಂದಿದ್ದಾಳೆ. ಇನ್ನು ನೀನು ನಿನ್ನನ್ನು ಸಿದ್ಧ ಮಾಡ್ಕೋ ಜಾಸ್ಪರ್ ಜೊತೆ ಒಂದಾಗಲು ಅಂತ ವರ್ಮ ಹೇಳ್ತಾನೆ. ಸರಿ ಎನ್ನುವಂತೆ ತಲೆ ಅಲ್ಲಾಡಿಸ್ತಾಳೆ. ನಾವು ಅಂದ್ಕೊಂಡಿದ್ದೆಲ್ಲ ಯಾವುದೇ ಅಡೆತಡೆ ಇಲ್ಲದೆ ಚೆನ್ನಾಗಿ ನಡೆದು ಹೋದರೆ ಸಾಕು, ಅದನ್ನು ಮಾತ್ರ ಬಯಸ್ತೀನಿ ಅಂತ ಇಬ್ಬರು ಅಂದ್ಕೊಳ್ತಿರ್ತಾರೆ. ಹೀಗಿರುವಾಗ ವರ್ಮನಿಗೆ ಮನಸ್ಸಿನಲ್ಲಿ ಸಖಿ ನೆನಪಾಗ್ತಿದ್ದಾಳೆ. ಎಲ್ಲರ ಸಮಸ್ಯೆಗಳು ಚೆನ್ನಾಗಿ ಮುಗಿಸ್ತೀವಿ, ಆದರೆ ಸಖಿ ಮನಸ್ಸಿನ್ನು ಬದಲಾಗೋದಿಲ್ವೇ? ಅವಳೆಂದಿಗೂ ನನಗಿರೋದಕ್ಕೆ ಒಪ್ಕೊಳ್ಳೋದಿಲ್ವೇ? ನನ್ನ ಜೊತೆ ಜೀವನ ಹಂಚ್ಕೊಳ್ಳೋದಿಲ್ವಾ ಅಂತ ಬೇಸರ ಪಡುತ್ತಲೇ ಇರ್ತಾನೆ. ಆದರೆ ಯಾವುದೇ ಪ್ರಯೋಜನ ಇಲ್ಲ. ಸಖಿ ಅವಳೆ ವರ್ಮ ಹತ್ರ ಬಂದು ನಾನು ನಿನ್ನ ಇಷ್ಟಪಡ್ತಿದ್ದೀನಿ, ನಿನ್ನ ಜೊತೆ ಇರು ಅಂತ ಹೇಳೋವರೆಗೆ ಅವನೇನು ಮಾಡಲಾರ. ಹೀಗೆ ಸಮಯ ಕಳೆಯುತ್ತಲೇ ಇದೆ. ಅಗ್ನಿ ಮನೆಗೆ ಬರ್ತಾನೆ. ಕತೆ ಮುಂದುವರಿಯುತ್ತೆ.